ಹೊಸ ಬಡಾವಣೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಮನೆಗಳಿಗೆ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಭೇಟಿ. ಬೇತಮಂಗಲದ ಹೊಸ ಬಡಾವಣೆಯಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ ಅಗ್ನಿ ಅವಘಡದಿಂದ ಹಾನಿಗೊಳಗಾದ 2 ಮನೆಗಳಿಗೆ ಕೆಜಿಎಫ್ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಸ್ವಾಭಿಮಾನಿ ಅಭ್ಯರ್ಥಿ ವಿ ಮೋಹನ್ ಕೃಷ್ಣರವರು ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಧೈರ್ಯ ತುಂಬಿದರು. ಇತ್ತೀಚೆಗೆ 1 ವಾರದ ಅಂತರದಲ್ಲಿ ನಡೆದ ಪ್ರತ್ಯೇಕ ಭೀಕರ ಅಗ್ನಿ ಅವಘಡದಲ್ಲಿ ಬಡಾವಣೆಯ ಭೈರಪ್ಪ ಮತ್ತು ಬಾಬು ಎಂಬುವರ 2 ಮನೆಗಳು ಬೆಂಕಿಗೆ ಆಹುತಿಯಾಗಿದ್ದು, ನಿವಾಸಿಗಳು ತಮ್ಮ ಜೀವನೋಪಾಯದ ವಸ್ತುಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೋಹನ್ ಕೃಷ್ಣರವರು ಹಾನಿಯ ಪ್ರಮಾಣವನ್ನ ವೀಕ್ಷಿಸಿ ಸಂತ್ರಸ್ತರ ಅಳಲನ್ನ ಆಲಿಸಿದರು. ಬೆಂಕಿಯಿಂದ ಸುಟ್ಟು ಕರಕಲಾಗಿರುವ ಮನೆಗಳನ್ನ ವೀಕ್ಷಿಸಿ ನಿವಾಸಿಗಳಿಂದ ಮಾಹಿತಿ ಪಡೆದ ಅವರು ಆಸ್ತಿಪಾಸ್ತಿ ಕಳೆದುಕೊಂಡು ಕಂಗಾಲಾಗಿದ್ದ ಕುಟುಂಬಗಳಿಗೆ ಯಾರು ಧೃತಿಗೆಡಬೇಡಿ, ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ ಎಂದು ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ತಮ್ಮ ಆರ್ಕೆ ಫೌಂಡೇಶನ್ ವತಿಯಿಂದ ಸಂತ್ರಸ್ತರಿಗೆ ಸಹಾಯ ಹಸ್ತ ಚಾಚುವುದಾಗಿ ಭರವಸೆ ನೀಡಿ ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣಪ್ಪ, ಗಂಗಿರೆಡ್ಡಿ, ಬಾಬುರೆಡ್ಡಿ, ಸ್ಥಳೀಯ ಮುಖಂಡರಾದ ಸುರೇಶ್, ಶ್ರೀನಿವಾಸ್, ಶ್ರೀನಾಥ್, ದೇವರಾಜ್, ಮಂಜು, ಮಣಿ, ಶ್ರೀಕಾಂತ್ ಸೇರಿದಂತೆ ಇತರೆ ಗ್ರಾಮಸ್ಥರು ಇದ್ದರು. ಪ್ಲಗ್ ಗಿಗ್ ಅದರ ಸುಟ್ಕೊಂಡು ಹೋಗಿರೋದ ನಾನು ಫೋನ್ ಮಾಡಿದ್ವಿ. ಅಷ್ಟೊತ್ತಿಗೆ ಸಿಲಿಂಡರ್ ಎಳ್ದುಬಿಟ್ಟು ಸಿಲಿಂಡರ್ ತಂದು ಬೈಕ್ ಅಕ್ಕಪಕ್ಕ ನಾವೆಲ್ಲ ಬಂದು ನಾವೇ ಮೋಟ್ರ್ ಅದು ಇದು ಹಾಕ್ಬಿಟ್ಟು ಎಲ್ಲ ನಾವು ಕ್ಲಿಯರ್ ಮಾಡ್ಬಿಟ್ಟು ಅಂದ್ರೂ ಒಂದು ಗ್ರಾಮ ಪಂಚಾಯತ್ ನಂಬರ್ ಬಂದಿಲ್ಲ. ಇದುವರೆಗೂ ಒಂದು ಶಾಸಕರಾದವರು MLA ಅವರು ಬಂದಿಲ್ಲ. ನೀವೇ ಬಂದಿರೋದು ನಮಗೆ. ಮಕ್ಕಳು ಸಾಮಾನ್ಯ ಸುಟ್ಟಾಯ್ತಾನೆ ಇಲ್ಲ ತಾಯಿ ಮಕ್ಕಳಿಗೆ ಇಬ್ಬರು ಗಂಡು ಮಕ್ಕಳು ಇನ್ನೊಬ್ಬರು ಚಿಕ್ಕ ಹುಡುಗ. ಈ ಮಣ್ಣಿನ ಮಕ್ಕಳ ನಮ್ಮ ಕೈಲಿ ಆಗಿರೋದು ಬಂದು ನಿಲ್ತೀರಿ ಆಯ್ತಾ ಬನ್ನಿ. ಇದು ತಿಥಿ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ಹಂಗೆ ಇನ್ನೊಂದು ಸಾವು ತಿಥಿ ಆಗೋಕೆ ಮುಂಚೆ ಹಂಗೆ ಹತ್ರ ಒಂದು 8 ಸಾವು, ಒಬ್ರು ತಿಥಿ ಆಗೋಕೆ ಮುಂಚೆನೇ ಇನ್ನೊಂದು ಸಾವು, ಹಂಗೆ 8 ಸಾವುಗಳಾಯ್ತು. ಅದಾದ್ಮೇಲೆ ಇವಾಗ ಈ ಅಗ್ನಿ ಅವಘಡಗಳು. ದಯವಿಟ್ಟು ಎಲ್ಲರೂ ಈ ಒಂದು ಇಬ್ಬರು ಒಂದು ಮನಸ್ಸ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ. ನಾನು ಈ ಮಣ್ಣಿನ ಮಗನಾಗಿ ಈ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮೋಹನ್ ಕೃಷ್ಣನಾಗಿ ರೈತ ಮಗನಾಗಿ ನಾನು ಇವ್ರ ಜೊತೆ ನಿಲ್ತಾ ಇದ್ದೀನಿ. ನಾನು ಏನೋ ಮಾಡ್ತೀನಿ ಅನ್ನೋದು ಆಕಾಶ ತೋರಿಸೋಂಥವನಲ್ಲ. ಇವತ್ತು ಸಂಜೆ ನಾಳೆ ಒಳಗಡೆಗೆ ನಾನು ಆರ್ಕೆ ಫೌಂಡೇಶನ್ ಕಡೆಯಿಂದ ತಮಗೆ ನಮ್ಮ ಕೈಯಲ್ಲಿ ಏನಾಗತ್ತೆ ಒಂದು ಏನಂತ ಸಹಾಯ ಹಸ್ತವನ್ನು ಸಾಚಲಿಕ್ಕೆ ನನ್ನ ಪದಾಧಿಕಾರಿಗಳು ಬಂದು ತಮ್ಮನ್ನು ಭೇಟಿ ಆಗ್ತಾರೆ. ನಿಮ್ಮ ಜೊತೆ ನಾನು ಸದಾ ಇರ್ತೀನಿ, ಇವತ್ತಲ್ಲ ನಮ್ಮ ಕೊನೆ ಉಸಿರೋರ್ಗೂ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂಬರೀಷ್ ಅಣ್ಣ ಅಲ್ಲ ತಾವು? ಅಂಬರೀಷ್ ಅಣ್ಣ ನಾವಿದೀರಿ ನಿಮ್ ಜೊತೆ, ಆಯ್ತಾ? 7 ಜನ ಮಕ್ಕಳೇ ಇದಾರೆ. 7ನೇ ಕ್ಲಾಸ್ ಕೆಳಗೆ ಬೆಳಗ್ಗೆ ಹಾಕೊಳ್ಳೋ ಬಟ್ಟೆ ಕೂಡ ಇದ್ದಿಲ್ಲ ಅವ್ರ ಅಂತ ಇದ್ರಲ್ಲಿ ಕೂಡ ಹೆಣ್ಮಕ್ಳಿಗೆ ಮಕ್ಳಿಗೆ ಅವ್ರು ಬಂದು 1500 ಕೊಟ್ಟರು ಯಾರಿಲ್ಲ, ಇಲ್ಲ ಇಲ್ಲ ಬಟ್ಟೆ ತಗೊಂಡು ಯಾರು ಇಲ್ಲ. ಪಾಪ ನಿಜವಾಗ ತೊಳ್ಕೊಂಡು ತುಂಬಾ ಬೇಜಾರಾಗತ್ತೆ. ಇವ್ರಿಗಾದ್ರೆ ಇನ್ನೂ ಬೇಜಾರು. ಇವ್ರ ಮಿಸ್ಸಸ್ ಬೇರೆ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ. ಇವ್ರು 2 ಮಕ್ಕಳು, ಒಬ್ಬರಿಗೆ ಸ್ವಲ್ಪ ಮೆಂಟಲ್ ತರ ಇದ್ದಾನೆ, ಇನ್ನೊಬ್ರಿಗೆ ಇವನು ಅವನಿದ್ದಿಲ್ಲ, ಹುಡುಗ ಇದ್ದಿದ್ದು. ಇವ್ರು ಕೆಲ್ಸಕ್ಕೆ ಹೋಗಿ ಬಂದ್ರು, ಅಲ್ಲೇ ಇದು ಕೆಲಸ ಮಾಡ್ಕೊಂಡು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ರು ಮನೆ ಫಿನಿಶ್ ಮಾಡ್ಕೊಳೋಣ ಅಂತ. ಎಲ್ಲ ಅದನ್ನು ಬೂದಿ ಆಗ್ಬಿಟ್ಟಿದೆ. ಅವ್ರೇನೋ ಮನೆ ಕಟ್ಕೊಳೋಣ ಅಂದ್ಬಿಟ್ಟು ಅವರು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ರು, ಅದನ್ನು ಎಲ್ಲ ಇದಾಗ್ಬಿಟ್ಟಿದೆ. ಅದಾದ್ರೆ ಇನ್ನೂ ಜಾಸ್ತಿ ಅಧ್ವಾನ ಆಗ್ಬಿಟ್ಟಿದೆ ಆ ಮನೆ. ಬ್ಲಾಕ್ ನಲ್ಲಿ ನನ್ನ ಆತ್ಮೀಯರಂತಹ ದೇವರಾಜ್ ಇರ್ತಕ್ಕಂಥ ನನ್ನೆಲ್ಲ ಭಾಗದ ಮುಖಂಡರುಗಳು ಮನೆಯಿಂದ ಫೋನ್ ಮಾಡಿ ಈ ತರ ಅಗ್ನಿ ಅವಘಡಗಳಾಗೈತೆ, ಇಲ್ಲಿ ಬರಬೇಕು, ಬಂದು ಇರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕರೆ ಮಾಡಿದ್ವಿ. ಬಹುಶಃ ನನಗೆ ಬರ್ಲಿಕ್ಕಾಗಿಲ್ಲ ಅಂತ ತಂದು ನೋಡಿದ್ರೆ ಬಹಳ ದುಃಖ ಆಗತ್ತೆ. ನಮ್ಮ ಶ್ರೀನಿವಾಸ್ ಸರ್ ಅವರು ಮತ್ತೆ ಬಾಬು ಸರ್ ಅವ್ರ ಮನೆಯಲ್ಲಿ 2 ಬೆಂಕಿಗೆ ಆಗೈತೆ. ಹೇಳ್ತಾರೆ ನಮ್ಮ ಜನಪ್ರತಿನಿಧಿಗಳನ್ನವ್ರು ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ, ನೀವಾದ್ರೂ ಬಂದಿದ್ದೀರಾ ಅಂತ. ಹಣ ಇದು ನನ್ನ ಆದ್ಯ ಕರ್ತವ್ಯ. ಚುನಾವಣೆಗೋಸ್ಕರ ಬಂದಿಲ್ಲ, ಅಥವಾ ಚುನಾವಣೆಗೇನೋ ಇವತ್ತು ಬಂದ್ರೆ ನಾಳೆ ಓಟ್ ಹಾಕ್ತಾರೆ ಅಂತ ಬಂದಿಲ್ಲ. ಓಟ್ ಹಾಕಿ ಮಣ್ಣಿನ ಮಕ್ಕಳಾಗಿ ನಾನು ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳಿಗೆ ಮಾಡ್ತೇನೆ. ಬಹುಶಃ 5 ಮನೆನ 6 ಮನೆ ನಾನು ನೋಡ್ತಾ ಇದ್ದೀನಿ. ಇವ್ ಬಡ ರೈತ ಮಗನ ಕೂಗು ಯಾರಿಗ ಮುಟ್ಟತ್ತೋ ಗೊತ್ತಿಲ್ಲ. ಆದ್ರೆ
ದಯಮಾಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ, ಬಹುಶಃ ಓವರ್ಲೋಡ್ ಬಂದ್ರೆ, ಟ್ರಾನ್ಸ್ಫಾರ್ಮರ್ ಇಂದ ಓವರ್ಲೋಡ್ ಬಂದ್ರೆ ಈ ತರ ಅನಾಹುತ ಆಗೋದಂತ ನನ್ನ ಒಂದು ಸಾಮಾನ್ಯ ಜ್ಞಾನಕ್ಕೆ ಇರ್ತಕ್ಕಂಥದಕ್ಕೆ ನಾನು ಹೇಳ್ತೇನೆ. ನಾನು ನಿಮ್ಮನ್ನು ದೋಷಣೆ ಮಾಡ್ತಾ ಇಲ್ಲ. ಮತ್ತೆ ನಾನು ಏನಾದ್ರು ಮಾತಾಡಿದ್ರೆ ಅದೇನಂತಾರೆ, ಪಿಟಿಷನ್ ಕಂಪ್ಲೇಂಟ್ ಇನ್ನೊಂದು ಸರ್ಕಾರಿ ಕೆಲಸಗಳ ಹತ್ರ ದಂಧೆ ಮಾಡ್ತಾರೆ ಅಂತ ಏನೇನೋ ಮಾತಾಡ್ತಾರೆ. ನಾನು ನೇಮಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ತರ ಒಂದಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಅನ್ಬೋದು, ಎರಡಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಟೆಕ್ನಿಕಲ್ ಇಶ್ಯೂಸ್ ಅಂತ ಏನ್ ಹೇಳ್ತೀರಿ, ಟ್ರಾನ್ಸ್ಫರ್ ಮಾಡಿ ಆ ಒಂದು ಇಶ್ಯೂಸ್ ಇಂದ ಎಲ್ಲೋ ಒಂದು ವೋಲ್ಟೇಜ್ ಫ್ಲಕ್ಚುಯೇಟ್ ಆಗಿ ಈ ರೀತಿ ಆಗತ್ತೆ ಅಂತ ನನ್ನ ಒಂದು ಪ್ರಾಥಮಿಕವಾಗಿ ನನಗೆ ಅನ್ಸ್ತಕ್ಕಂಥ. ದಯಮಾಡಿ ನಮ್ಮ KPTC ಅಧಿಕಾರಿ ಅವರು ಈ ಪರ್ಟಿಕ್ಯುಲರ್ 8ನೇ ಬ್ಲಾಕ್ ಅದರಲ್ಲೂ ವಿಶೇಷವಾಗಿ ನಮ್ಮ ದಲಿತರು ವಾಸ ಮಾಡತಕ್ಕಂಥ ಕಾನೂನು ದೊಡ್ಡ ಪರಿಣಾಮದಲ್ಲಿ ಅವಘಾಡಗಳಾಗ್ತಾ ಐತೆ ಅಂದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಯಾರಿಗಾದ್ರು ಫೋನ್ ಮಾಡ್ಬಿಡೋದು. ಇವತ್ವರೆಗೂ ನೋಡಿ ಒಬ್ಬರು ಅಧಿಕಾರಿ ಬಂದು ನೋಡಿದ ನಾನು ಬಹುಶಃ ಈ ಮಾಧ್ಯಮದ ಮುಖಾಂತರ ಹೇಳೋದೇನಂತಂದ್ರೆ, ಒಂದು ಮನೆ ಆದ್ರೆ ನೀವು ನೆಗ್ಲಿಜೆನ್ಸಿ ಆಕ್ಸಿಡೆಂಟ್ ಅಂತ ತಗೊಳ್ಳಿ, 2 ಮನೆ ಆದ್ರೆ ನೆಗ್ಲಿಜೆನ್ಸಿ ಆಕ್ಸಿಡೆಂಟ್ ಅಂತ ತಗೊಳ್ಳಿ. ಬಹುಶಃ ಇದು 5-6 ಮನೆ ಆಗ್ತಾ ಇರೋದ್ರಿಂದ ಏನೋ ಒಂದು ಇಶ್ಯೂಸ್ ಇರ್ಬೋದು ಅಂತ ಮೇಲ್ನೋಟ್ ಗೊತ್ತಾಗ್ತಾ ಇದೆ. ತಾವು ಬಂದು ಟೆಕ್ನಿಕಲಿ ಅದರಲ್ಲಿ ಯಾರು ಪರಿಣಿತರಿದ್ದಾರೆ ಅವ್ರನ್ನ ಕಳಿಸ್ಕೊಟ್ಟು ಮಾಡಿ ತೆಗೆದಾಕಿದ್ರೆ ಕೂಡ ಮುಂದಕ್ಕೆ ತಿಳಿತಾರಲ್ಲ, ಅವರೆಲ್ಲ ಬಂದು ನೋಡ್ಬೇಕು. ಯಾರು ಬಂದಿಲ್ಲ, MLA ಬಂದಿಲ್ಲ, ಯಾರು ಬಂದಿಲ್ಲ, ಎಲ್ಲ ಮುಗಿಸ್ಕೊಳ್ಳ. ಇವತ್ತು ಜನಸಾಮಾನ್ಯರ ಗೋಳನ್ನು ಕೇಳೋರ್ಗೆ ಯಾರು ಗಸ್ತಿಲ್ಲ ನೋಡಿ. ಮತ್ತೆ ಸೋಷಿಯಲ್ ಅವ್ರ ಏನೋ ಪೊಲೀಸ್ ಇವರು ಕೊಟ್ಟು ಕರ್ತಿದ್ದಾರೆ, ಅವ್ರು ಬಂದಿದ್ದಾರೆ. ಈಗ ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ನಾನು ಮಾತಾಡ್ತೀನಿ. ಕೂಡಲೇ ಎಚ್ಚೆತ್ಕೊಂಡು ಒಬ್ಬ ಬಡ ಮಗ, ಒಬ್ಬ ಬಡವನಾಗಿ ಒಂದು ಮನೇಲಿ ಕಟ್ಕೊಳ್ಳಿಕ್ಕೆ ಎಷ್ಟು ಶ್ರಮ ಪಡ್ತಾನೆ ಅಂತ ಒಬ್ಬ ಬಡತನದಲ್ಲಿ ಬಂದಿರ್ತಾನೆ ಕಷ್ಟವನ್ನ ಅರ್ಥ ಆಗತ್ತೆ. ಮನೇಲಿರೋದೆಲ್ಲ ಸುಟ್ಟು ಕರ್ಕಳವಾಗಿ ಇವತ್ತು ಅವ್ರ ಬೀದಿಗೆ ಬಂದಿಟ್ಕೊಳ್ಳೋದು ಪರಿಸ್ಥಿತಿ ನೋಡಿ ತುಂಬಾ ದುಃಖ ಆಗತ್ತೆ. ಮಾನ್ಯ ಈ ಸರ್ಕಾರದ ಅಧಿಕಾರವನ್ನು ಅನುಭವಿಸ್ತಕ್ಕಂಥವ್ರು ಗಾಢತೆಯಿಂದ ಇಟ್ಟು ಆಚೆ ಬಂದು ಈ ತರ ಪರಿಸ್ಥಿತಿಗಳು ನೋಡಿದ್ರೆ ನಾವು ಮಾನವನಾಗಿ ಹುಟ್ಟಿದ ಮೇಲೆ ನಾವೆಲ್ಲ ಈ ರೀತಿ ಪರಿಸ್ಥಿತಿ ಅನುಭವಿಸ್ಬೇಕಾದ್ರೆ ಒಂದು ನೋವು ನಮ್ಗೆ ಇಲ್ಲಿ ಬರ್ತದೆ. ಅದರಿಂದ ನೋಡಿ, ಗೋಳನ್ನ ಕೇಳೋರು ಯಾರಾದ್ರೂ ಆಚೆ ಬರ್ಬೇಕು. ಇದು ನಮ್ಗೆ ಅವಶ್ಯಕತೆ ಇಲ್ಲ ಸಮಯ ಬಂದು ಒಂದು ಸ್ವಲ್ಪ ಒಂದಷ್ಟು ಊಟಕ್ಕಾದ್ರೂ ಕೊಟ್ಬಿಟ್ಟು, ಊಟ ಆದ್ರೂ ತಗೊಟ್ಬಿಟ್ಟು, ಒಂದು ಬಟ್ಟೆ ತಗೊಟ್ಬಿಟ್ಟಿದ್ರೆ ಎಷ್ಟೋ ನೆಮ್ಮದಿ ಆಗತ್ತೆ. ಅವರೇ ನಮ್ಮ ಮನೆ ದೇವ್ರ ತರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆಗ ಅದಕ್ಕಿಂತ ದೊಡ್ಡ ದೇವ್ರು ಆಗ್ಬಿಟ್ಟಿದ್ರೆ ನೀವು ನಮಗೆ ಕೇಳೋದಕ್ಕೆ ನಮ್ಗೆ ಒಂಥರ ಮನ್ಸು ಕಷ್ಟ ಆಗತ್ತೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ ವಿನಿಸ್ಕೊಳ್ತಾ ಇದ್ದೀರಿ, ನಾವೆಲ್ಲ ಮಾನವರು, ಒಬ್ರು ಕಷ್ಟದಲ್ಲಿದ್ರೆ ನಾವೆಲ್ಲ ಸ್ಪಂದನೆ ಮಾಡಬೇಕು.